ಎಷ್ಟು ಸಾವಕಾಶವಾಗಿ ನಿಧಾನಕ್ಕೆ ಬಂದು ಟ್ರೈನ್ ಹತ್ತಾ ಇರೋದಿದೆ ಫಸ್ಟು. ನಾನು ಮುಂಚೆ ಎಲ್ಲ ಟ್ರೈನ್ ಏನೇನು ಹೋಗೋದು 5 ನಿಮಿಷ 10 ನಿಮಿಷ ಓಡ್ಬರ್ತಿದ್ದೆ. ಇವಾಗ ಅರ್ಧ ಗಂಟೆ ಮುಂಚೆ ಬಂದುಬಿಟ್ಟಿದ್ದೀನಿ. ಇವಾಗ ಎಲ್ಲಿದ್ದೀನಿ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ಲಿದ್ದೀನಿ. ಏನೋ ರಿನೋವೇಷನ್ ಮಾಡಿಸ್ತವ್ರೆ, ಎಲ್ಲಿ ಹೋಗಬೇಕು ಏನು ಗೊತ್ತಾಯ್ತಲ್ಲ. ಈಗ ಇದೆಲ್ಲ ಸ್ಟಾರ್ಟಿಂಗ್ ಬಂದ ತಕ್ಷಣ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಸಿಕ್ಕದೆ. ಇಲ್ಲಿಂದ 4ಗೆ ಹೋಗ್ಬೇಕು, ಪಕ್ಕದ ಪ್ಲ್ಯಾಟ್ಫಾರ್ಮೇ. ಎಲ್ಲಿ ಹೋಗ್ಬೇಕು ಏನು ಯಾವ ಕಡೆ ಫ್ಲೈಓವರ್ ಅದು ಏನು ಗೊತ್ತಾಯ್ತಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದ್ಗಡೆ ಎಲ್ಲ ಕಾಣಿಸ್ತದೆ, ಅಲ್ಲಿ ಹೋಗಬೇಕು. ಅಲ್ಲಿಂದ ವಾಸ್ಕೋ ಟ್ರೈನ್ ಇದೆ, ಅದು ಹತ್ಕೊಂಡು ದೂಧಸಾಗರ್ಗೆ ಹೋಗ್ತಿದ್ದೀನಿ. 3:30ಗೆ ಟ್ರೈನ್ ಇರೋದು. ಮಿಡ್ ನೈಟ್ 2 ಗಂಟೆಗೆ ಕೂಲೆಂಗೆ ಹೋಗೋದು. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಮಲ್ಕೊಂಡಿದ್ದು ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗಬೇಕು. ಇದೊಂದು ಒಬ್ಬೊಬ್ಬರೇ ಓಡಾಡಿದ್ರೆ, ಟ್ರೈನಲ್ಲಿ ಹೋದರೆ ದೂಧಸಾಗರ್ ಹೋಗೋದಕ್ಕೆ 2 ಗಂಟೆ ಮಿಡ್ ನೈಟಲ್ಲೇ ಹೋಗುತ್ತೆ ಟ್ರೈನು. ಅದೊಂದು ಸರಿ ಇಲ್ಲ. ಬೆಳಗ್ಗೆ 6 ಗಂಟೆ 5 ಗಂಟೆ ಹಂಗೆ ಹೋಗೋ ಥರ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಸುಮಾರು ಆಲ್ಮೋಸ್ಟ್ 11ರಿಂದ 12 ಗಂಟೆ ಜರ್ನಿ. ಅಲ್ಲಿ ಹೋಗಿ ಬೆಳಗ್ಗೆ ಅಲ್ಲೊಬ್ಬರು ಗೈಡಿಗೆ ಫೋನ್ ಮಾಡ್ಕೊಂಡಿದ್ದೀನಿ. ಅವ್ರೇನು ಲಾಸ್ಟ್ ಟೈಮ್ ಹೋಗಿದ್ದಾಗ ಮಿಡ್ ನೈಟೇ ಬಂದು ಮಾತಾಡ್ಸಿ ಹೋಗಿದ್ರು. ಈಗೂ ಬರ್ತಾರೆ. ಬೆಳಗ್ಗೆ ಎದ್ದು ಅಲ್ಲೇ ರೈಲ್ವೆ ಸ್ಟೇಷನ್ಲಿದ್ದು ಬೆಳಗ್ಗೆ ಟ್ರೆಕ್ಕಿಂಗ್ ಶುರು ಮಾಡಬೇಕು. ಈಗ ಪಕ್ಕದ ಪ್ಲಾಟ್ಫಾರ್ಮ್ಗೆ ಹೋಗಿ ಟ್ರೈನ್ ಹತ್ಕೊಂಡು ಅದಕ್ಕೆ ಹೋಗಿ ಏನಿಲ್ಲ ಹೋಗಿ ಮಲ್ಕೊಳ್ಳೋದೇ. ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದ 4ಗೆ ಬಂದೆ. ಆಲ್ಮೋಸ್ಟ್ 10 ನಿಮಿಷ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಏನೋ ರಿನೋವೇಷನ್ ಮಾಡ್ತಾರೆ. ತುಂಬ ದಿನ ಆಯಿತು, ವರ್ಷದ ಮೇಲೆ ಆಯಿತು. ಬಟ್ ಏನೋ ತುಂಬ ಚೆನ್ನಾಗಿ ಮಾಡ್ಬೋದು ಅನಿಸ್ತಿದೆ. ಇವಾಗ ನಾನು ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಪ್ಲ್ಯಾಟ್ಫಾರ್ಮ್ ಇದೆ. ನಂದು S1 ಕೋಚು ಅಲ್ಲಿಗೆ ಹೋಗಬೇಕು. ಅಲ್ಲೋಗಿ ನಾನು ಟಿಕೆಟ್ ಏನು ಮುಂಚೆನೇ ಬುಕ್ ಮಾಡ್ಕೊಂಡಿಲ್ಲ. ಇಲ್ಲಿಗೇನು ತತ್ಕಾಲಲ್ಲಿ ಆರಾಮಾಗಿ ಸಿಗುತ್ತಪ್ಪ, ಟಿಕೆಟ್ ಏನು ತೊಂದರೆ ಇಲ್ಲ. ನಾನು ಹೋಗೋದಕ್ಕೆ ಬರೋದಕ್ಕೆ ತತ್ಕಾಲಲ್ಲೇ ಮಾಡ್ಕೊಂಡಿದ್ದು. ಇವತ್ತು ಶನಿವಾರ, ನಾನು ಇವತ್ತು ತತ್ಕಾಲಲ್ಲೇ ಬುಕ್ ಮಾಡ್ಕೊಂಡಿದ್ದು. ನಾಳೆ ರಿಟರ್ನ್ ಬರೋದಕ್ಕೂ ತತ್ಕಾಲಲ್ಲೇ ಬುಕ್ ಮಾಡ್ಕೊಂಡಿದ್ದು. ಆರಾಮಾಗಿ ಸಿಕ್ತು, ಏನು ಸಿಕ್ಕಾಪಟ್ಟೆ ಏನಂದರೆ ಅಲ್ಲೇ ಖಾಲಿ ಆಗಿಬಿಡುತ್ತಲ್ಲ, ಆ ಥರ ಆಗಿಲ್ಲ. ನಾನು ಇದಕ್ಕೆ ಇವತ್ತು ಬರೋದಕ್ಕೆ ನೆನ್ನೆ ಸಂಜೆ ಮಾಡಿದ್ದು, ಇನ್ನೂ ಟಿಕೆಟ್ ಇತ್ತು. ಇವತ್ತು ಆ ಕಡೆಯಿಂದ ಭಾನುವಾರ ಅಲ್ವಾ, ಜಾಸ್ತಿ ಡಿಮ್ಯಾಂಡ್ ಇರ್ತದೆ, ಬೇಗ ಬುಕ್ ಮಾಡಿಬಿಡ್ಬೋದು ಅಂದ್ಕೊಂಡು 11 ಗಂಟೆ ಕರೆಕ್ಟಾಗೆ ಮಾಡಿಕೊಂಡೆ. ಇಲ್ಲಿಂದ ಈಗ ಟ್ರೈನ್ ಹತ್ತಿ ಹೋಗೋಣ. ಆಲ್ಮೋಸ್ಟ್ 12 ಗಂಟೆ ಆಗ್ಬೋದು. ಹತ್ಬಿಟ್ಟು ಮಲಗಿಬಿಡ್ತೀನಿ. ನಾನು ಬೆಳಗ್ಗೆಗೆ ಮಿಡ್ ನೈಟ್ ಹೋಗೋದ್ರಿಂದ ಸರಿಯಾಗಿ ನಿದ್ದೆ ಆಗೋದಿಲ್ಲ. ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಕೋಬೇಕು. ಇನ್ನು ಹೊರಡ್ತು ಇಲ್ಲಿಂದ 3:30ಗೆ. ಅಲ್ಲಿ 2 ಗಂಟೆಗೆ ಹೋಗುತ್ತೆ. ನಂದು S1 ಬರ್ತು 14 ಸೀಟು. ಅಲ್ಲಿಗೆ ಹೋಗಿ ಒಂದಷ್ಟೊತ್ತು ಮೊಬೈಲ್ ನೋಡ್ತಿದ್ದು ಮಲ್ಬಿಡೋದೆ. ನಿದ್ದೆ ಚೆನ್ನಾಗಿ ಮಾಡಬೇಕು. ನಿದ್ದೆ ಚೆನ್ನಾಗಿ ಮಾಡಿಕೊಂಡು ಮಿಡ್ ನೈಟಲ್ಲಿ 2 ಗಂಟೆಗೆ ಹೋಗೋದ್ರಿಂದ ನಿದ್ದೆ ಚೆನ್ನಾಗಾಗಲ್ಲ, ಜಾಸ್ತಿ ನಡೆಯೋದಿರ್ತದೆ. ಸ್ವಲ್ಪ ರಿಸ್ಕ್ ತಗೊಳ್ಳದೆ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳೋದು ಬೆಟರು. ಅಲ್ಲಿದ್ದಾಗ ನಮಗೇನು ಬೇರೆ ಕೆಲಸ ಇಲ್ವಲ್ಲ, ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂಡು 2 ಗಂಟೆಗೆ ಕೂಲಂ ಸ್ಟೇಷನ್ ಇಳಿಬೇಕು. ಅಲ್ಲಿ ಇಳಿದ್ಮೇಲೆ ನೋಡಿ. ಇವಾಗ ಕೂಲೆಂ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಮಧ್ಯರಾತ್ರಿ 3 ಗಂಟೆ ಇವಾಗ ಟೈಮು. 1 ಅವರ್ ಡಿಲೇ ಆಯಿತು. 2 ಗಂಟೆಗೆ ಬರಬೇಕಾಗಿತ್ತು ಇಲ್ಲಿಗೆ ಟ್ರೈನು. 1 ಅವರ್ ಡಿಲೇ ಆಗಿ 3 ಗಂಟೆಗೆ ಬಂತು. ಈಗ ಬೆಳಗ್ಗೆ 6 ಗಂಟೆವರೆಗೂ ಇಲ್ಲೇ ರೈಲ್ವೆ ಸ್ಟೇಷನ್ನೇ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಟ್ರೆಕ್ ಬುಕ್ಕಿಂಗ್ ಆಫೀಸ್ ಇಲ್ಲಿಂದ 5 ನಿಮಿಷ ಅಲ್ಲಿ ಹೋಗಿ ಅವ್ರ ಗೈಡ್ಗೆ ಫೋನ್ ಮಾಡಿದ್ರು ಬರ್ತಾರೆ. ಅಲ್ಲಿಂದ ಟ್ರೆಕ್ ಶುರು ಮಾಡಬೇಕು. ಈ ರೈಲ್ವೆ ಸ್ಟೇಷನ್ ಹೆಂಗದೆ ಅಂದರೆ ಸ್ವಲ್ಪ ರಿಮೋಟ್ ಏರಿಯಾ. ಈ ಕಡೆ ಎಲ್ಲ ಈ ಕೋಲಂ ಇದೆಯಲ್ಲ, ಇಲ್ಲಿ ಅಷ್ಟು ಜನಸಂದಣಿ ಇಲ್ಲ, ಜನ ಓಡಾಡೋದು ಕಡಿಮೆ. ರೈಲ್ವೆ ಸ್ಟೇಷನ್ ಯಾರು ಇರಲ್ಲ. ಆಮೇಲೆ ನಿಮ್ಗೆ ಇಲ್ಲಿ ಅಂಗಡಿಗಳು ಏನೂ ಸಿಗಲ್ಲ. ಸ್ವಲ್ಪ ಒಬ್ಬೊಬ್ಬರೇ ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಕಷ್ಟ, ಯಾರೂ ಜನ ಇರಲ್ಲ. ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಅವರೆ. ಇವತ್ತಂತೂ ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದವ್ರೆ. ಜಾಸ್ತಿ ಕ್ರೌಡ್ ಆಗೋ ಸಾಧ್ಯತೆ ಇದೆ. ಇಲ್ಲೇ ಟ್ರೈನಲ್ಲಿ ಬಂದಿರೋ ಇಷ್ಟವ್ರೆ. ಇನ್ನು ಟ್ರಿಪ್ ಆರ್ಗನೈಸೇಷನ್ ಅವ್ರು ಕರ್ಕೊಂಬಂದಿರ್ತಾರಲ್ಲ, ಅವರು ಒಂದಷ್ಟು ಇರ್ತಾರೆ. ಸದ್ಯಕ್ಕೆ ಇಲ್ಲೇ ಒಂದಷ್ಟೊತ್ತು ಟೈಮ್ ಪಾಸ್ ಮಾಡಿ ಆಮೇಲೆ ಬೆಳಕಾದ್ಮೇಲೆ ಅಲ್ಲಿ ಟ್ರೆಕ್ ಬುಕ್ಕಿಂಗ್ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ನಮ್ಮ ಗೈಡ್ಗೆ ಫೋನ್ ಮಾಡಿಕೊಂಡ್ರೆ ಅವರು ಬಂದು ಕರ್ಕೊಂಡು ಹೋಗ್ತಾರೆ.
ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟ್ರೆಕ್ ಬುಕ್ಕಿಂಗ್ ಆಫೀಸ್ ಇದೆಯಲ್ಲ ಅದ್ರ ಹತ್ರ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿದ್ದವರೆಲ್ಲ ಜಾಗ ಖಾಲಿ ಮಾಡಿಕೊಂಡು ಅಲ್ಲಿ ಹೋಗಿದ್ದಾರೆ. ಆದಷ್ಟು ಬೇಗ ಶುರು ಮಾಡಿದ್ರೆ ಬೇಗ ಮುಗಿಸ್ಬೋದು. ಸದ್ಯಕ್ಕೆ ಮಳೆ ಬರೋದು ಹೋಗೋದು ಮಾಡ್ತಿದೆ. ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು. ಇಲ್ಲಿಂದ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಈಗ ರೈಲ್ವೆ ಸ್ಟೇಷನ್ಲಿದ್ದೀನಿ. ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ, ಆ ಪಕ್ಕದಲ್ಲೇ ಇರೋದು. ಅಲ್ಲಿಗೆ ಹೋಗಿ ಅವ್ರು ಯಾರೋ ಗೈಡು ಲಾಸ್ಟ್ ಟೈಮ್ ಸಿಕ್ಕಿದವ್ರಿಗೆ ಫೋನ್ ಮಾಡಿದ್ದೀನಿ, ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ಹೋಗಿ ಅಲ್ಲಿ ಟಿಕೆಟ್ ಇದು ಮಾಡಿಕೊಂಡು ಟ್ರೆಕ್ಕಿಂಗ್ ಶುರು ಮಾಡಬೇಕು. ಒಂದು 7:30-8 ಗಂಟೆ ಅಷ್ಟೇ ಶುರು ಮಾಡಿದ್ರೆ 5 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ಬೋದು. ನೋಡೋಣ, ಮಳೆ ಬಂದು ಹೋಗಿ ಮಾಡ್ತಿದೆ. ವೆದರ್ ಚೆನ್ನಾಗಿದೆ. ಹಳೆ ವಿಡಿಯೋಗಳೆಲ್ಲ ನೋಡಿದಾಗ ಸ್ವಲ್ಪ ವ್ಯೂವೆಲ್ಲ ಚೆನ್ನಾಗಿದೆ. ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ ಅಂತ. ಫುಲ್ಲು ಮಳೆ ಬಂದರೆ ತುಂಬ ಚೆನ್ನಾಗಿರ್ತದೆ ಟ್ರೆಕ್ ಮಾಡ್ಕೊಂಡು ಹೋಗೋಕ್ಕೆ. ಫುಲ್ಲು ಡೆನ್ಸ್ ಫಾರೆಸ್ಟು, ಅದ್ರ ಮಧ್ಯೆ ನಡ್ಕೊಂಡು ಹೋಗ್ತಾಯಿದ್ರೆ ಅದೊಂಥರ ಫೀಲಿಂಗ್ ಆಗಿರ್ತದೆ. ಅಲ್ಲಿಂದ ಇಲ್ಲಿ ಟ್ರೆಕ್ಕಿಂಗ್ ಬುಕ್ಕಿಂಗ್ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಬಂದೆ. ಅಲ್ಲಿ ಆವಾಗಿಂದ ಓಪನ್ ಇರಲ್ಲ, 8 ಗಂಟೆಗೆ ಓಪನ್ ಆಯಿತು. ಟಿಕೆಟ್ ತೊಗೋತಾರೆ. ಆಮೇಲೆ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡೋದು. ಏನಂದರೆ ಅಲ್ಲೇ ನೀವು ಟ್ರೆಕ್ ಆನ್ಲೈನಲ್ಲಿ ವೆಬ್ಸೈಟ್ ಇದೆ ಗೋವಾ ಟೂರಿಸಮ್ದು, ಅದ್ರಲ್ಲಿ ಬೇಕಾದ್ರೆ ಬುಕ್ ಮಾಡ್ಕೊಂಬರ್ಬೋದು. 627 ರೂಪಾಯಿ. ಇಲ್ಲಿ ಬೇಕಾದರೆ ಇಲ್ಲೂ ಬಂದು ತೊಗೋಬೋದು, ಏನು ವ್ಯತ್ಯಾಸ ಇಲ್ಲ, ಸೇಮ್ ಸಿಗುತ್ತೆ ಇಲ್ಲೇ. ಅದರಲ್ಲೇ ಗೈಡ್ ಚಾರ್ಜು ಇನ್ಕ್ಲೂಡೆಡ್ಡು. ಏನಂದರೆ ಬೇರೆ ಕಡೆ ಎಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಟ್ರೆಕ್ ಇರುತ್ತಲ್ಲ, ಅಲ್ಲೆಲ್ಲ ನಾವು ಗೈಡ್ಗೆ ನಾವೇ ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತಲ್ಲ. ಇಲ್ಲ ಆ ಥರ ಇಲ್ಲ. ನಾವು ಟಿಕೆಟ್ ತೊಗೋತೀವಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಮ್ಮ ಜೊತೆನೇ ಬರ್ತಾರೆ. ಇಲ್ಲಿಂದಲೇ ಟ್ರೆಕ್ ಸ್ಟಾರ್ಟು. ಹಿಂಭಾಗ ಇದೆಯಲ್ಲ ಆ ಕಡೆಗೆ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನಿಂದ ಆಚೆಗೆ ಬಂದರೆ ಇಲ್ಲಿಂದೇ ಕಾಣಿಸ್ತಿದೆಯಲ್ಲ, ಇದೇ ಟ್ರೆಕ್ ಬುಕ್ಕಿಂಗ್ ಆಫೀಸ್. ಇಲ್ಲೆಲ್ಲ ನಿಂತಿದ್ದಾರಲ್ಲ ಇಲ್ಲಿ. ಇವಾಗ ಟಿಕೆಟ್ ಕೊಡೋಕ್ಕೆ ಶುರು ಮಾಡವ್ರೆ. ಒಂದಷ್ಟು ಜನ ಆನ್ಲೈನ್ ಬುಕ್ ಮಾಡ್ಕೊಂಬಂದಿದ್ದಾರೆ. ಅದನ್ನು ತೋರಿಸಿ ಇಲ್ಲಿ ಟಿಕೆಟ್ ಇಸ್ಕೋಬೇಕು. ನಮ್ಮದು ಟಿಕೆಟ್ ತರಕ್ಕೆ ಹೋಗಿದ್ರೆ ತಂದ ತಕ್ಷಣ ಇಲ್ಲಿಂದ ಹೋಗ್ತಾ ಇರೋದು ಟ್ರೆಕ್ ಶುರು ಮಾಡೋದೇ. ರೀ ವಿಡಿಯೋದ ಬರ್ತೀವಿ ನಾವು. ಬ್ರೋ ವಿಡಿಯೋ ಮಾಡಿ ಬ್ರೋ. ಟಿಕೆಟ್ ತೊಗೊಂಡು ಸ್ವಲ್ಪ ದೂರ ಕಾಡೊಳಗಡೆ ನಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಚೆಕ್ ಪೋಸ್ಟ್ ಇದೆ. ಇಲ್ಲಿ ನಾವು ತೊಗೊಂಡಿರೋ ಟಿಕೆಟು ಮತ್ತು ಬ್ಯಾಗು ಎಲ್ಲ ಚೆಕ್ ಮಾಡಿಸ್ಕೊಂಡು, ತುಂಬ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಇಲ್ಲಿಂದ ಚೆಕ್ ಮಾಡಿಸ್ಕೊಂಡು ಮುಂದೆ ಹೋಗಬೇಕು. ಇಲ್ಲಿಂದ ರೈಲ್ವೆ ಟ್ರ್ಯಾಕ್ ಸ್ಟಾರ್ಟು. ರೈಲ್ವೆ ಟ್ರ್ಯಾಕ್ ಮೇಲೆ ಸುಮಾರು ಒಂದು 3-4 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಆಮೇಲೆ ಮತ್ತೆ ಫಾರೆಸ್ಟ್ ರೂಟ್ ತೊಗೊಂಡು ಒಳಗಡೆಯಿಂದ ಹೋಗಬೇಕು. ಹೋಗ್ತಾ ಮಳೆ ಬಂದರೆ ಚೆನ್ನಾಗಿರ್ತದೆ. ಸದ್ಯಕ್ಕಂತೂ ಸ್ವಲ್ಪನೂ ಮಳೆ ಬಂದಿಲ್ಲ. ನೋಡೋಣ. ಈಗ ಇಲ್ಲಿ ನಮ್ಮ ಬ್ಯಾಗು ಮತ್ತು ಟಿಕೆಟ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ನಾವು ಬಂದಿದ್ದು ಲೇಟ್ ಆಯಿತು, ಫುಲ್ಲು ಕ್ರೌಡ್ ಆಗಿಬಿಡೋದೆ. ಇಲ್ಲಿಂದ ಹೋಗೋಷ್ಟೆಲ್ಲ ಇನ್ನೂ ಒಂದು 20-25 ನಿಮಿಷ ಆಗ್ಬಿಡ್ತದೆ. ಅಲ್ಲಿ ಚೆಕ್ ಪೋಸ್ಟಿಂದ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೊರಡ್ವಲ್ಲ. ನಾನೇನು ಅಂದ್ಕೊಂಡಿದ್ದೆ, ಲಾಸ್ಟ್ ಟೈಮ್ ಬಂದಾಗ ಪೂರ್ತಿ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿದ್ವಿ, ಒಂದು 4-5 ಕಿಲೋಮೀಟ್ರು. ಈಗ ಏನು ಮಾಡಿದ್ದಾರೆ ಅಂದರೆ ಆ ರೈಲ್ವೆ ಟ್ರ್ಯಾಕ್ಗೆ ಪ್ಯಾರಲಾಗೆ ಫಾರೆಸ್ಟ್ ರೂಟಲ್ಲಿ ದಾರಿ ಮಾಡಿದ್ದಾರೆ. ಅಲ್ಲಿಂದ ಬಂದು ಈ ಕಡೆ ರೈಲ್ವೆ ಟ್ರ್ಯಾಕ್ ಆದಮೇಲೆ ಮತ್ತೆ ಫಾರೆಸ್ಟ್ ಏರಿಯಾಗೆ ಜಾಯ್ನ್ ಆಯ್ತಿದ್ವಲ್ಲ, ಅಲ್ಲಿಗೆ ಬಂದು ಜಾಯ್ನ್ ಆಗಬೇಕು. ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ಮಳೆ ಇಲ್ಲ, ವಿಪರೀತ ಬಿಸಿಲಿತ್ತು. ನಾನೇನು ಮಾಡಿದೆ, ಮಳೆ ಬರುತ್ತೆ ಅಂತ ಫುಲ್ಲು ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ಬಂದೆ. 2 ಕಿಲೋಮೀಟ್ರ್ ಬರೋಷ್ಟೆಲ್ಲ ಇಮ್ಯುಡಿಟಿ ಜಾಸ್ತಿ ಇಲ್ಲಲ್ಲ, ಫುಲ್ ಸುಸ್ತಾದಂಗೆ ಆಗ್ಬಿಡ್ತು. ಅರ್ಧ ಲೀಟ್ರ್ ನೀರು ತಂದಿದ್ದೆ ಅಷ್ಟೇ, ಒಂದೇ ಸರಿಗೆ ಖಾಲಿ ಆಗಿಬಿಡ್ತು. ಬೆಸ್ಟ್ ಏನಂದರೆ ರೈನ್ ಕೋಟ್ ತರೋದಕ್ಕಿಂತ ಬೇಕಾದರೆ ಇಲ್ಲಿ ಅದು 100 ರೂಪಾಯಿದು ಕವರ್ ಸಿಗುತ್ತಲ್ಲ, ಅದು ಹಾಕೋದು. ಇಲ್ಲಾಂದರೆ ಛತ್ರಿ ತಂದುಬಿಟ್ರೆ ಬೆಸ್ಟು. ಇಲ್ಲಂತೂ ಈ ಏರಿಯಾದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಉಸಿರಾಡೋದಕ್ಕೆ ಸ್ವಲ್ಪ ಈಸಿ ಇರೋಲ್ಲ. ಅಂದರೆ ತುಂಬ ಕಷ್ಟ ಅಲ್ಲ, ಸ್ವಲ್ಪ ಕಷ್ಟ. ಅದರಲ್ಲಿ ನೀವು ಪೂರ್ತಿ ಎಲ್ಲ ರೈನ್ ಕೋಟ್ ಎಲ್ಲ ಕವರ್ ಮಾಡ್ಕೊಂಬಿಟ್ಟಿದ್ರೆ, ಈ ಡೆಕಾಥ್ಲಾನ್ ಬರ್ತಾವಲ್ಲ ಆ ಥರದ್ದು ಏನಾದರೂ ಪೂರ್ತಿ ಪ್ಯಾಂಟು ಶರ್ಟು ಹಾಕ್ಬಿಟ್ಟು ರೈನ್ ಪ್ಯಾಂಟ್ 2 ಹಾಕೋಬಿಟ್ಟಿದ್ರೆ ಸುಸ್ತು ಹೊಡಿಸ್ಬಿಡ್ತದೆ. ಅದು ಮಾತ್ರ ಅಂತೂ ಸುಸ್ತಾಯ್ತು, ನಾನು ಅಲ್ಲೇ ತೆಗೆದುಬಿಟ್ಟೆ.
ಇವಾಗ ಒಂದು 4-5 ಕಿಲೋಮೀಟರ್ ಅಷ್ಟೇ. ಆಗಲೇ ಸುಸ್ತಾನೆ, ನೀರು ಖಾಲಿ ಆಗಿಬಿಡ್ತು. ಇಲ್ಲಿ ಮಧ್ಯೆ ಯಾವುದು ಇನ್ನೂ ಸಿಕ್ಕಿದಾಗ ಸ್ವಲ್ಪ ನೀರು ಇಟ್ಕೊಂಡು ಕುಡಿಬೇಕು, ಮಾತ್ರ ಇಷ್ಟಾಗ್ಬಿಡ್ತು. ಅಷ್ಟು ದೂರದಿಂದ ಸುಮಾರು ಒಂದು 6 ಕಿಲೋಮೀಟ್ರ್ ನಡ್ಕೊಬಂದ್ಮೇಲೆ ಇಲ್ಲೇ ಫಸ್ಟು ನೀರು ಸಿಕ್ಕಿದ್ದು. ನಾನೊಂದು ಅರ್ಧ ಲೀಟ್ರ್ ಅಷ್ಟೇ ನೀರು ತಂದಿದ್ದು. ಒಂದೇ ಸರಿ ಕುಡಿದು ಮುಗಿಸ್ಬಿಟ್ನಾ, ಸಿಕ್ಕಾಬಿಟ್ಟೆ ಸುಸ್ತಾದಂಗೆ ಅನಿಸ್ಬಿಡ್ತು. ಇಮ್ಯುನಿಟಿ ಜಾಸ್ತಿ. ನಾನು ರೈನ್ಕೋಟಲ್ಲಿ ಹಾಕೋಬಿಟ್ಟಿದ್ನಲ್ಲ, ಇಲ್ಲೇ ಬಂದಾಗ ಸಿಕ್ಕಿದ್ದು ನೀರು. ಇಲ್ಲಿ ಸ್ವಲ್ಪ ಕುಡ್ಕೊಂಡು ನೀರು ತುಂಬಿಸ್ಕೊಂಡೆ. ಇಲ್ಲಿಂದ ಇನ್ನು ಸ್ವಲ್ಪ ದೂರ ಹೋದರೆ ಒಂದು ಯಾವುದೋ ಒಂದು ಅಂಗಡಿ ಸಿಗುತ್ತೆ, ಅಲ್ಲಿ ನೀರೆಲ್ಲ ಸಿಗುತ್ತೆ. ನಾನು ಬೇರೆ ಬೆಳಗ್ಗೆ ಜಾಸ್ತಿ ತಿಂಡಿ ತಿಂದಿಲ್ಲ, ಸ್ವಲ್ಪನೇ ತಿಂದಿದ್ದೆ. ಆ ಅಂಗಡಿ ಹತ್ರ ಹೋದಾಗ ಮಧ್ಯೆ ಸ್ಟಾಪ್ ಮಾಡಿದಾಗ ತಿನ್ನೋಣ ಅಂತ, ಮಾತ್ರ ಸಿಕ್ಕಾಪಡೆ ಸುಸ್ತಾಗ್ಬಿಡ್ತು. ಒಂದೇನೆಂದರೆ ಸ್ವಲ್ಪ ಚೆನ್ನಾಗಿ ತಿನ್ಕೊಂಬಿಟ್ರೆ ಬೆಸ್ಟು. ಇನ್ನೂ ಒಂದು 6 ಕಿಲೋಮೀಟ್ರ್ ಹೋಗಬೇಕು. ಮಳೆ ಅಂತೂ ಇಲ್ಲ, ಬರೋ ಥರನೇ ಕಾಣಿಸ್ತಾ ಇಲ್ಲ. ಬಿಸಿಲು ಸರಿಯಾಗಿ ಹಾಕ್ಕೊಂಡು ಕುಮ್ತಾ ಇದೆ. ಜೂನ್ 5ನೇ ತಾರೀಕು ಯಾರೋ ಒಂದಷ್ಟು ಜನ ಕ್ಯಾಸಲ್ ರಾಕಲ್ಲಿ ಇಳಿದು ಅಲ್ಲಿಂದ ದೂದ್ಸಾಗರ್ ರೈಲ್ವೆ ಸ್ಟೇಷನ್ ತನಕ ಟ್ರೆಕ್ ಮಾಡ್ಕೊಂಬಂದು ವ್ಯೂ ನೋಡೋಕ್ಕೆ ಅಂತ ಹೋಗವ್ರೆ. ಅವ್ರನ್ನ ಹಿಡಿದು FIR ಮಾಡಿ 16,000 ಏನೋ ಫೈನ್ ಹಾಕಿದ್ದಾರೆ. ಆ ಕಡೆಯಿಂದ ಹೋದರೆ ಇಲ್ಲಿಗಲ್ಲು. ಈಗಂತೂ ತುಂಬ ಸ್ಟ್ರಿಕ್ಟ್ ಆಗದೆ. ನೀವೇನಾದ್ರೂ ಅಲ್ಲಿ ಹೋದರೆ ಗ್ಯಾರಂಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ಗಳಿರ್ತಾರಲ್ಲ, ಅವ್ರ ಕೈಲಿ ಸಿಗಾಕೊಂಡ್ರೆ ಗ್ಯಾರಂಟಿ ಫೈನ್ ಹಾಕ್ತಾರೆ. ಲೀಗಲಾಗಿ ಹೋಗ್ಬೋದು. ಈ ಕೂಲೆಮ್ ಬಂದರೆ ಇಲ್ಲೇ ಟ್ರೆಕ್ ಬುಕ್ಕಿಂಗ್ ಆಫೀಸ್ ಇದೆ. ನೀವು ಇಲ್ಲೇ 622 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಹೋದರೆ ಇಲ್ಲಿಂದ ಲೀಗಲಾಗಿ ಹೋಗ್ಬೋದು. ಇದು ಡೆನ್ಸ್ ಫಾರೆಸ್ಟ್ ಒಳಗಡೆ ಬರೋದು. ಸಾಕಷ್ಟು ರಿವರ್ ಕ್ರಾಸಿಂಗ್ ಸಿಗುತ್ತೆ, ಜರಿಗಳು ಸಿಗುತ್ತೆ. ಇಲ್ಲೂ ಸಖತ್ತು ಸೀನಿಕ್ ರೂಟ್. ಇದೂ ನನಗೂ ಸಖತ್ತು ಇಷ್ಟ. ನಾನು ಲಾಸ್ಟ್ ಟೈಮು ಬಂದಾಗೆ ತುಂಬ ಇಷ್ಟ ಆಗಿತ್ತು. ತುಂಬ ಮಳೆ ಬರ್ತಾಯಿತ್ತು. ನಾವು ನಡ್ಕೊಂಡು ಹೋಗೋ ದಾರಿಲೇ ಮುಕ್ಕಾಲಡಿ ಒಂದಡಿ ನೀರು ನಿಂತಿತ್ತು, ಅಷ್ಟು ಮಳೆ. ಒಂದು ಕಡೆ ರಿವರ್ ಕ್ರಾಸ್ ಮಾಡೋಕ್ಕಿತ್ತು. ಅಲ್ಲಿ ಬರಬೇಕಾದ್ರೆ ಫುಲ್ಲು ನೀರು ಫ್ಲೋ ಜಾಸ್ತಿಯಾಗಿ ನಾವು ಕ್ರಾಸ್ ಮಾಡೋಕ್ಕಾಗದೆ 1 ಅವರ್ ಫ್ಲೋ ಕಡಿಮೆ ಆದಮೇಲೆ ಕ್ರಾಸ್ ಮಾಡ್ಕೊಂಡು, ಮಳೆ ಬಂದ್ರಂತೂ ತುಂಬ ಚೆನ್ನಾಗಿರ್ತದೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ನೀವೇನಾದರೂ ದೂದ್ಸಾಗರ್ ಅಂತ ಬಂದರೆ, ಅದು ಇಲ್ಲಿಂದ ಟ್ರೆಕ್ ಮಾಡಿದ್ರೆ ದೂದ್ಸಾಗರ್ ಫಾಲ್ಸ್ ಇದೆಯಲ್ಲ ಅದೇ ಹೋಗೋದು, ಅಲ್ಲಿಂದ ಕಾಣಿಸ್ತದೆ. ಟ್ರ್ಯಾಕ್ ಮೇಲೆ ಹೋದರೆ ಅರ್ಧ ಮೇಲ್ಗಡೆ ನೋಡಬೇಕು, ಅರ್ಧ ಕೆಳಗಡೆ ನೋಡಬೇಕು. ಈಗಿಂತ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಏನಂದರೆ ಸ್ಟಾರ್ಟಿಂಗಿಂದ ಅಲ್ಲಿಂದ ಹೋಗಿ ಸೋಷಿಯಲ್ ಮೀಡ್ಯಾದಲ್ಲಿ ಲೈವ್ ಯಾರು ಈ ಕಡೆ ಇಲ್ಲಿಂದ ಏನಂದ್ಬಿಟ್ಟು ಇಲ್ಲಿ ಬರೋದಕ್ಕೆ ಅಷ್ಟೊಂದು ಯಾರೂ ಮಾಡಲ್ಲ. ಬಟ್ ಇಲ್ಲಿ ಬಂದರೆ ಇಲ್ಲಿಂದ ನೋಡೋದನ್ನು ತುಂಬ ಚೆನ್ನಾಗಿದೆ. ಆಮೇಲೆ ಲಾಸ್ಟ್ 3 ಇದೆ ದೂದ್ಸಾಗರ್ ಹತ್ರ ಹೋಗ್ತಾ ಅದಂತೂ ತುಂಬ ಚೆನ್ನಾಗಿ. ಮೇಲ್ಗಡೆಯಿಂದ ಮಳೆ ಬರ್ತಾಯಿದ್ರೆ ನೀರು ಹರ್ಕೊಳುತ್ತೆ. ನಾವು ಅದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು. ಆ ಕಡೆ ಸ್ಟ್ರೀಮ್ಗಳು ಅದು ಇದು ಜಾಸ್ತಿ ಇರ್ತದೆ. ನೋಡೋಕ್ಕಂತೂ ಸಖತ್ತಾಗಿ. ಇವಾಗ ಸುಮಾರು ಒಂದು 8 ಕಿಲೋಮೀಟ್ರ್ ಬಂದ್ವಿ. ಇಲ್ಲೊಂದು ದೇವಸ್ಥಾನ ಸಿಗುತ್ತೆ, ಇಲ್ಲಿ ತಿನ್ನೋದಕ್ಕೆ ಒಂದು ಅಂಗಡಿ ಇದೆ. ಏನಾದರೂ ತಿನ್ನಬೇಕು, ಏನಾದ್ರು ತೊಗೋಬೇಕಂದ್ರೆ ಇಲ್ಲಷ್ಟೇ ಸಿಗೋದು. ಇದು ಬಿಟ್ಟರೆ ಮುಂದೆ ಮಧ್ಯ ಹಿಂದೆ ಏನೂ ಸಿಗೋಲ್ಲ. ಏನಾದರೂ ಶುರು ಮಾಡ್ತೀವಲ್ಲ ಅಲ್ಲೇ ಏನಾದರೂ ತೊಗೋಬೇಕು. ಅದು ಬಿಟ್ಟರೆ ಇಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಬ್ರೆಡ್ ಆಮ್ಲೆಟು, ಮ್ಯಾಗಿ, ಟೀ, ಕಾಫಿ, ನೀರು ಅಷ್ಟು ಸಿಗುತ್ತೆ. ಇದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಇಲ್ಲೇ ತಿನ್ಕೋಬೇಕು. ಆಲ್ಮೋಸ್ಟ್ ಬೇಕು ಅನಿಸುತ್ತೆ. ಅಲ್ಲಿಂದ ಬರೋಷ್ಟು ಸಾಕಾಗ್ಬಿಡುತ್ತೆ. ಅಲ್ಲಿಂದ ತಂದಿರೋ ತಿಂಡಿ ಎಲ್ಲ ಖಾಲಿ ಆಗಿಬಿಟ್ಟಿರ್ತದೆ. ಅಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ಮುಂದಕ್ಕೆ ಹೊರಟ್ವಲ್ಲ, ಅಲ್ಲಿಂದ ಇಲ್ಲಿಗೆ ಫಾಲ್ಸ್ ಹತ್ರಕ್ಕೆ ಒಂದು 2 ಕಿಲೋಮೀಟ್ರು. ಇಲ್ಲಿಂದ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಇಲ್ಲಿಂದನೇ ತುಂಬ ಇಷ್ಟ ಆಗಿದ್ದು. ಸ್ವಲ್ಪ ಹತ್ಕೊಂಡು ಹೋಗ್ಬೇಕು. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಮಳೆ ಬರ್ತಾಯಿತ್ತು, ಮೇಲಿಂದೆಲ್ಲ ನೀರು ಹರ್ಕೊಬರ್ತಿತ್ತು. ನೋಡೋದಕ್ಕೆ ಸಖತ್ತಾಗಿತ್ತು. ಇಲ್ಲಿ ಹೋಗ್ತಾ ಸಿಕ್ಕಾಪಟ್ಟೆ ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗಬೇಕು. ಆಮೇಲೆ ಜರಿಗಳು ಕಾಣಿಸ್ತದೆ, ಹಾಗಾಗಿ ತುಂಬ ಚೆನ್ನಾಗಿರ್ತದೆ. ಇಲ್ಲಿಂದ ಮಾತ್ರ ನನಗಂತೂ ತುಂಬ ಇಷ್ಟ. ಒಂದು 2 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ಈಗ ನೀರು ಬೀಳೋ ಸೌಂಡ್, ಫಾಲ್ಸಿಂದ ನೀರು ಬೀಳೋ ಸೌಂಡೆಲ್ಲ ಕೇಳಿಸ್ತಿರ್ತದೆ. ಫಾರೆಸ್ಟ್ ಹೋಗ್ತಾ ಜಾಸ್ತಿ ಡೆನ್ಸ್ ಆಯ್ತಿರ್ತದೆ. ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ನಾನು ಬಂದ್ಬಿಟ್ಟೆ. ಕೆಲವರೆಲ್ಲ ಬ್ರೆಡ್ ಆಮ್ಲೆಟು, ಮ್ಯಾಗಿ ತಿನ್ಕೊಂಡು ಕೂತಿದ್ರು. ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಫಾಲ್ಸ್ಗೆ. ಇಲ್ಲಿಂದನೇ ತುಂಬ ಚೆನ್ನಾಗಿರೋದು. ಏನಂದರೆ ಜರಿಗಳು ಸಿಗುತ್ತೆ. ಹೋಗ್ತಾ ಡೆನ್ಸ್ ಫಾರೆಸ್ಟ್
ಆಗುತ್ತೆ. ರೋಡ್ ಚಿಕ್ಕದಾಗುತ್ತೆ, ಸ್ವಲ್ಪ ಹತ್ಕೊಂಡು ಹೋಗಬೇಕು. ಮಳೆ ಅಂತೂ ಬರಲಿಲ್ಲ, ಬಿಸಿಲು ಸರಿಯಾಗಿ ಹಾಕ್ಕೊಂಡು ಗುಮ್ತಾ ಇದೆ. ಇಲ್ಲಿಂದ ಹೋಗಿ ನೋಡೋಣ, ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲೇ ಕೂತಿದ್ದು ನೋಡಿಕೊಂಡು ನಿಧಾನಕ್ಕೆ ಹೋಗಬೇಕು. ಸಿಕ್ಕಾಪಟ್ಟೆ ಹೆವಿ ಮಳೆ ಇದ್ರೂ ವ್ಯೂ ಚೆನ್ನಾಗಿ ಕಾಣಿಸಲ್ಲ, ಫಾಲ್ಸ್ ಕಾಣಿಸೋದೇ ಇಲ್ಲ. ಫುಲ್ಲು ಫಾಗು, ಅದು ನೀರು ಬೀಳೋ ಫೋರ್ಸ್ಗೆ ಏನೂ ಕಾಣಿಸೋದೇ ಇಲ್ಲ. ಈಗ ಮಳೆಗಳೇ ಇಲ್ಲದೇ ಇರೋದ್ರಿಂದ ಒಂದು ಲೆವೆಲ್ಗೆ ನೀರಿದೆ, ವ್ಯೂ ಚೆನ್ನಾಗಿ ಕಾಣಿಸ್ತದೆ. ನೋಡೋಣ ಹೇಗೆ ಕಾಣಿಸ್ತದೆ ಅಂತ. ಇನ್ನೊಂದು 2 ಕಿಲೋಮೀಟ್ರ್ ಹೋಗಬೇಕು. ಬಿಸಿಲಿರೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಂಗೆ ಅನಿಸ್ಬಿಡ್ತು. ಅಲ್ಲಿ ಅಂಗಡಿಯಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗ್ತದೆ. ಇಲ್ಲಿ ಯಾವಾಗ ಬಂದ್ರೂ ನೀರು ಹೆವಿ ಫ್ಲೋ ಇರ್ತಿತ್ತು, ಈ ಕಡೆಗೆ ಕೆಳಗಿಳಗಾಗ್ತಿಲ್ಲ. ಮಳೆ ಇಲ್ಲದೆ ಇರೋದ್ರಿಂದ ನೀರು ಕಮ್ಮಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರಲ್ಲಿ ಮುಖ ತೊಳ್ಕೊಂಡು ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ದಾಟ್ಕೊಂಡು ಹೋದರೆ ಅಲ್ಲಿಂದ ಒಂದು 10 ನಿಮಿಷ ಫಾಲ್ಸ್ ಸಿಗುತ್ತೆ. ಇನ್ನೇನು ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಆ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಸ್ಟೀಲ್ ಬ್ರಿಡ್ಜ್ ಸಿಗ್ತದೆ. ನಾನು 2017ರಲ್ಲಿ ಒಂದು ಸರಿ ಬಂದಿದ್ದೆ. ಆವಾಗ ಇಲ್ಲಿ ಸ್ಟೀಲ್ ಬ್ರಿಡ್ಜ್ ಇರಲಿಲ್ಲ. ಆ ಕಡೆ ಕ್ರಾಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಮಳೆ ಬಂದು ಹೋಗೋಕ್ಕೆ ಆಗ್ತಿರಲಿಲ್ಲ. ನಾವು ರಿಸ್ಕ್ ತಗೊಂಡು ಆ ಕಡೆಗೆ ಹೋಗಿ ಫಾಸ್ಟ್ ನೋಡ್ಕೊಂಡು ಹೋಗಿದ್ವಿ. ಈಗ ಮಳೆನೇ ಇಲ್ಲದೆ ಫುಲ್ಲು ನೀರೇ ಇಲ್ಲ, ಕಲ್ಲುಗಳೆಲ್ಲ ಕಾಣಿಸ್ತಾ ಇದೆ. ಇಲ್ಲಿಂದ ಹೋದರೆ ಇನ್ನೊಂದು 10 ನಿಮಿಷಕ್ಕೆ ಫಾಲ್ಸ್ ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ಕಾಣಿಸ್ತಾ ಇದೆ ಫಾಲ್ಸ್ ಎಲ್ಲ. ಇನ್ನೊಂದು 10 ನಿಮಿಷ ಮುಂದೆ ಹೋದರೆ ಫಾಲ್ಸ್ ನೀಟಾಗಿ ಕಾಣಿಸ್ತದೆ. ನೋಡೋಣ ಹೇಗೆ ಕಾಣಿಸ್ತದೆ ಅಂತ. ದೂಧಸಾಗರ್ ಹತ್ರ ಬಂದಿದ್ದೀನಿ, ನೋಡ್ಕೊಂಡು ಕೂತಿದ್ದೀನಿ. ವ್ಯೂ ಮಾತ್ರ ಸಕ್ಕತ್ತಾಗದೆ. ನಾವು 2 ಸರಿ ಬಂದಾಗ ಫುಲ್ಲು ಬಾಗ್ ಕವರ್ ಆಗ್ಬಿಟ್ಟಿದ್ದು, ಕ್ಲಿಯರ್ ಕಾಣಿಸ್ತಾನೆ ಇಲ್ಲ. ಈಗ ಮಾತ್ರ ಕಾಣಿಸ್ತಾ ಇದೆ. ಜನ ಮಾತ್ರ ಫೋಟೋಗ್ರಾಫಿ ಜಾಸ್ತಿ, ನೀರು ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಮುಂದೆ ಆ ಕಡೆ ಈ ಕಡೆ ಬಂದು ತಗೋಬೋದು. ಎಲ್ಲ ಫೋಟೋ ಮುಗಿಬಿಟ್ಬಿಟ್ಟವ್ರೆ. ಕೂತ್ಕೊಂಡು ನೋಡ್ತಾ ಇದ್ರೆ ಮಾತ್ರ ಆಸಮ್. ಸ್ವಲ್ಪ ಸಾರ್ಥ ಅನಿಸ್ತದೆ. ದೂಧಸಾಗರ್ ಬಂದರೆ ನೀವು ಫೋಟೋ ತಗೋಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಡಬೇಕು, ಇಷ್ಟು ಕ್ರೌಡ್ ಇರ್ತದೆ. ಇವ್ರನ್ನೆಲ್ಲ ತಪ್ಪಿಸಿ ನೀವು ಯಾರು ಕಾಣದೇ ಇರೋ ಥರ ಒಂದು ಫೋಟೋ ತಗೊಳ್ಳೋದೇ ದೊಡ್ಡ ಸಕ್ಸಸ್. ಬಲರಾಮ್ ಅರ್ಜುನ್ ಈ ವಾಟರ್ ಫಾಲ್ಸಿಂದ ಹೊರಡ್ಕೊಂಡು ಒಂದು 6-7 ಕಿಲೋಮೀಟ್ರ್ ಬಂದಿದ್ದೀನಿ. ನಾವು ಬರಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ನಡಿಲ್ಲ. ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಬಂದಿದ್ರೆ ಸ್ವಲ್ಪ ಕಾಲು ಜಾಸ್ತಿ ನೋವು ಬರೋದು. ಬಟ್ ಈ ಬಿಸಿಲು ಹ್ಯುಮಿಡಿಟಿ ಇರೋದ್ರಿಂದ ಸ್ವಲ್ಪ ಸುಸ್ತಾದಂಗೆ ಫೀಲ್ ಆಯ್ತಿತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ರೈನ್ ಕೋಟ್ ಎಲ್ಲ ತೆಗೆದಿಟ್ಬಿಟ್ಟೆ, ಆರಾಮಾಗಿತ್ತು. ಅಲ್ಲೆಲ್ಲ ವ್ಯೂ ಚೆನ್ನಾಗಿತ್ತು, ಒಂಥರ ಸಮಾಧಾನ ಅನಿಸ್ತು. ಬಟ್ ಏನಂದರೆ ಕಾಲು ಮಾತ್ರ ಸರಿಯಾಗಿ ನೋವು ಅಂದ್ಬಿಡುತ್ತೆ. ಇನ್ನೂ ಒಂದು 6 ಕಿಲೋಮೀಟ್ರ್ ಅಷ್ಟು ಹೋಗಬೇಕು. ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಸ್ವಲ್ಪ ಎನರ್ಜಿ ಡೌನ್ ಆಯ್ತದೆ. ನೀರು ಎಷ್ಟು ಕುಡಿದ್ರೂ ಸಾಲ್ತಾ ಇಲ್ಲ. ಇಲ್ಲೆಲ್ಲ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ. ಸ್ವಲ್ಪ ತಿನ್ನೋಕ್ಕೆ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ತಂದಿರಬೇಕು. ನಿಮಗೆ ಇಲ್ಲಿ ಬೇಕಂದಾಗೆಲ್ಲ ಸಿಗೋಲ್ಲ. ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಅಂಗಡಿ ಇದೆಯಲ್ಲ, ಅಲ್ಲಿ ಬ್ರೆಡ್ ಆಮ್ಲೆಟು ಅದು ಇದು ಸಿಗುತ್ತೆ. ಚಿಪ್ಸು, ಬಿಸ್ಕೆಟು, ಯಾವುದೋ ಲೋಕಲ್ ಚಿಪ್ಸ್ಗಳು, ಬಿಸ್ಕೆಟು ಅದೆಲ್ಲ. ನಿಮಗೆ ಸ್ವಲ್ಪ ಹಣ್ಣುಗಳು, ಡ್ರೈ ಫ್ರೂಟ್ಸು ಅದೇನಾದರೂ ಸ್ವಲ್ಪ ಬರಬೇಕಾದ್ರೆ ಜಾಸ್ತಿ ತಂದರೆ ಇಲ್ಲಿಂದ ಈ ಕಡೆಯಿಂದ ಹೋಗ್ಬೇಕಾದ್ರೂ
ನಿಮ್ಗೆ ತಿನ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಒಂದು ಸ್ವಲ್ಪ ಜಾಸ್ತಿ ತೊಗೊಂಬನ್ನಿ. ಮುಂದೆ 8:45 ಶುರು ಮಾಡಿದ್ದಕ್ಕೆ 4 ಗಂಟೆಗೆ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಅಲ್ಲಿ 1-2 ಕಿಲೋಮೀಟ್ರ್ ರೋಡ್ ಇದೆ, 1-1.5 ಕಿಲೋಮೀಟ್ರ್ ರೋಡ್ ಇದೆ. ನಾನು ಮುಂಚೆ ಒಂದು ಸಾರಿ ಬಂದಾಗ ಯಾರೋ ಗೈಡ್ ಇದ್ರಲ್ಲ, ಅವ್ರು ಸಿಕ್ಕಿದ್ರು. ಅವ್ರು ಮಾತಾಡಿ ಸಿಕ್ಕೆ ಅವ್ರ ಗಾಡೀಲಿ ಕರ್ಕೊಂಬಂದು ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿಬಿಟ್ರು. ಒಂದು ಅರ್ಧ ಗಂಟೆ ಬೇಗ ಬಂದೆ. ಇಲ್ಲಿಂದ ನಮಗೆ ಬೆಂಗಳೂರಿಗೆ ಹೋಗೋಕ್ಕೆ ಟ್ರೈನ್ ಇರೋದು 12:30ಕ್ಕೆ ಮಿಡ್ನೈಟು. ಅಲ್ಲಿವರೆಗೂ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಇದೊಂಥರ ರಿಮೋಟ್ ರೈಲ್ವೆ ಸ್ಟೇಷನ್, ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗೋಲ್ಲ. ನಾನೇನು ಮಾಡ್ತಿದ್ದೀನಿ ಅಂದರೆ 5:20ಕ್ಕೆ ಇಲ್ಲಿಂದ ಒಂದು ವಾಸ್ಕೋಗೆ ಟ್ರೈನ್ ಇದೆ. ಬೆಂಗಳೂರಿಗೆ ಯಶವಂತಪುರಕ್ಕೆ ಬರುತ್ತಲ್ಲ, ಆ ಟ್ರೈನು ಅಲ್ಲಿಂದನೇ ಶುರುವಾಗೋದು. 10:30ಗೆ ಹೊರಡೋದು. 10:30ಗೆ ಹೊರಟು ಇಲ್ಲಿ ಕೂಲಮ್ಗೆ 12:30ಗೆ ಬರುತ್ತೆ. ನಾನು ಈಗ ಈ ಟ್ರೈನಲ್ಲಿ ಹೋಗ್ತೀನಿ. 8 ಗಂಟೆಗೆ ಅಲ್ಲಿ ಹೋಗುತ್ತೆ. 8 ಗಂಟೆಗೆ ಹೋಗಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಇರುತ್ತೆ, ಅದು ಟ್ರ್ಯಾಕಲ್ಲೇ ಇರುತ್ತೆ ಟ್ರೈನ್ ಯಶವಂತಪುರಕ್ಕೆ ಹೋಗಿ ಹೊರಡುವಂಥದ್ದು. ಊಟ ಮಾಡಿಕೊಂಡು ಟ್ರೈನ್ ಹತ್ಬಿಟ್ಟು ಮಲಗಿಬಿಡ್ತೀನಿ. ಇನ್ನು ಇಲ್ಲಾದರೆ ಇಲ್ಲೂ ರೂಮ್ ಮಾಡಿಕೊಂಡು ಇಲ್ಲೇ ಇರ್ಬೋದು. 11:30 ತನಕ ರೆಸ್ಟ್ ಮಾಡ್ಬೋದು. ಒಂದು 200 ರೂಪಾಯಿನ ಇರುತ್ತೆ ಅಷ್ಟೇ. ಬಟ್ ನಿದ್ದೆಯಿಂದ ಮತ್ತೆ ಎದ್ದೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋದೆ. ಕಾಲಂತೂ ಪದ ಹೇಳ್ತವೆ. ಒಂದು ಸರಿ ಮಲಗಿಬಿಟ್ರೆ ಒಳ್ಳೆ ನಿದ್ದೆ ಆಗಬೇಕು. ಅದರಿಂದ ಈಗ ಇಲ್ಲಿಂದ ನಾನು ವಾಸ್ಕೋಡಿಗಾಮ ಅಲ್ಲಿಗೋಗಿ ಅಲ್ಲಿಂದನೇ ಬುಕ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ಹತ್ಕೋತೀನಿ. ಟ್ರೆಕ್ಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವ್ಯೂ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವೇನಾದರೂ ಬಂದರೆ ಕೂಲಮಿಂದನೇ ಬನ್ನಿ. ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗೋದೆ ರೂಲ್ಸ್.